ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರಿಸಬಹುದು. ಹಾಗೆ ವಿಡಿಯೋ ಇಷ್ಟವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲ ಪ್ರಶ್ನೆ, ಭಾರತೀಯ ಸೇನೆ ಯಾವ ದಿನಾಂಕದಲ್ಲಿ ಇನ್ಫ್ಯಾಂಟ್ರಿ ಡೇಯನ್ನು ಆಚರಿಸುತ್ತದೆ? ಆಪ್ಷನ್ ಎ ಅಕ್ಟೋಬರ್ 26, ಆಪ್ಷನ್ ಬಿ ಅಕ್ಟೋಬರ್ 27, ಆಪ್ಷನ್ ಸಿ ಅಕ್ಟೋಬರ್ 28, ಆಪ್ಷನ್ ಡಿ ಅಕ್ಟೋಬರ್ 29. ಸರಿಯಾದ ಉತ್ತರ ಆಪ್ಷನ್ ಬಿ ಅಕ್ಟೋಬರ್ 27. ಭಾರತೀಯ ಸೇನೆ ಇನ್ಫ್ಯಾಂಟ್ರಿ ಡೇಯನ್ನು ಅಕ್ಟೋಬರ್ 27, 2025ರಂದು ಆಚರಿಸಿತು. ಇದು 79 ವರ್ಷಗಳ ಶೌರ್ಯ ಮತ್ತು ಬಲಿದಾನವನ್ನು ಸ್ಮರಿಸುತ್ತದೆ. 1947ರ ಅಕ್ಟೋಬರ್ 27ರಂದು ಭಾರತೀಯ ಸೇನೆ ಮೊದಲ ಬಾರಿ ಶ್ರೀನಗರದಲ್ಲಿ ಪಾಕಿಸ್ತಾನ ಅನುಗುಣವಾದ ಆಕ್ರಮಣಕಾರರನ್ನು ತಡೆಯಲು ಇಳಿಯಿತು. ಇದರಿಂದ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಭಾರತದ ಸ್ವಾಯತ್ತತೆಯನ್ನು ರಕ್ಷಿಸಲಾಯಿತು. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಪ್ರಾಣಿಗಳ ಜನನ ನಿಯಂತ್ರಣ ತರಬೇತಿ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಆಪ್ಷನ್ ಎ ಒಡಿಶಾ, ಆಪ್ಷನ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ಜಾರ್ಖಂಡ್, ಆಪ್ಷನ್ ಡಿ ಬಿಹಾರ್. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ. ಲಕ್ನೋ ಮಹಾನಗರ ಪಾಲಿಕೆ ಉತ್ತರ ಪ್ರದೇಶದ ಜರಹಾರದಲ್ಲಿ ಭಾರತದ ಮೊದಲ ಎಬಿಸಿ ತರಬೇತಿ ಕೇಂದ್ರವನ್ನು ಸ್ಥಾಪಿಸಿದೆ. ಇದು ಎಲ್ಎಂಸಿ, ಪ್ರಾಣಿ ಕಲ್ಯಾಣ ಮಂಡಳಿ, ಉತ್ತರ ಪ್ರದೇಶ ಸರ್ಕಾರ ಮತ್ತು ಹ್ಯೂಮನ್ ವರ್ಲ್ಡ್ ಫಾರ್ ಅನಿಮಲ್ಸ್ ಇಂಡಿಯಾ ಸಂಯುಕ್ತ ಸಂಯೋಜನೆಯಾಗಿದೆ. ಕೇಂದ್ರವು ಬೀದಿ ನಾಯಿಗಳ ವಂಧೀಕರಣ ಮತ್ತು ಪ್ರಾಣಿ ಕಲ್ಯಾಣವನ್ನು ಬಲಪಡಿಸಲು 15 ದಿನಗಳ ಸಿದ್ಧಾಂತ ಹಾಗೂ ಪ್ರಾಯೋಗಿಕ ತರಬೇತಿ ನೀಡುತ್ತದೆ. ಮುಂದಿನ ಪ್ರಶ್ನೆ, ನಾಂಗಲ್ ವನ್ಯಜೀವಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಮಧ್ಯಪ್ರದೇಶ, ಆಪ್ಷನ್ ಬಿ ಬಿಹಾರ, ಆಪ್ಷನ್ ಸಿ ಉತ್ತರಾಖಂಡ, ಆಪ್ಷನ್ ಡಿ ಪಂಜಾಬ್. ಆಪ್ಷನ್ ಡಿ ಪಂಜಾಬ್. ಮಾರ್ಚ್ನಲ್ಲಿ ನಾಂಗಲ್ ವನ್ಯಜೀವಿ ಸಂರಕ್ಷಿತ ಪ್ರದೇಶದಲ್ಲಿ ಸುಮಾರು 100 ಕಾಡು ಹಂದಿಗಳು ಸತ್ತಿರುವುದು ಕಂಡುಬಂದಿತ್ತು. ಇದು ನಾಂಗಲ್ ಸರೋವರದಲ್ಲಿ ವಿಷಕಾರಿ ತ್ಯಾಜ್ಯದಿಂದ ಸಂಭವಿಸಿರಬಹುದು. ಪಂಜಾಬ್ನ ರೂಪನಗರ ಜಿಲ್ಲೆಯಲ್ಲಿ ಶಿವಾಲಿಕ್ ಬೆಟ್ಟಗಳ ಅಡಿತಡದಲ್ಲಿ ಈ ಸಂರಕ್ಷಿತ ಪ್ರದೇಶ ಇದೆ. ಇದು 116 ಹೆಕ್ಟೇರ್ ವಿಸ್ತೀರ್ಣ ಹೊಂದಿದ್ದು ಸಟ್ಲೆಜ್ ನದಿಯ ನಾಂಗಲ್ ವೆಟ್ಲ್ಯಾಂಡ್ ಭಾಗಿಯಾಗಿದೆ. ಮುಂದಿನ ಪ್ರಶ್ನೆ, ದಿ ಟ್ರೂ ಸ್ಟೋರಿ ಆಫ್ ರಾಜಾ ದಿ ಗಲ್ಲಿಬಾಲ್ ಎಂಬ ಕೃತಿಗೆ ನ್ಯಾಷನಲ್ ಬುಕ್ ಅವಾರ್ಡ್ ಫಾರ್ ಫಿಕ್ಷನ್ ಯಾರು ಗೆದ್ದರು? ಆಪ್ಷನ್ ಎ ರಬಿ ಅಲ್ಲಾಮೆದ್ದೀನ್, ಆಪ್ಷನ್ ಬಿ ಡ್ಯಾನಿಯಲ್ ನಾಯೇರಿ, ಆಪ್ಷನ್ ಸಿ ಪ್ಯಾಟ್ರಿಷಿಯಾ ಸ್ಮಿತ್, ಆಪ್ಷನ್ ಡಿ ಒಮರ್ ಎಲ್ ಅಕ್ಕಾದ್. ಸರಿಯಾದ ಉತ್ತರ ಆಪ್ಷನ್ ಎ ರಬಿ ಅಲ್ಲಾಮೆದ್ದೀನ್. ದಿ ಟ್ರೂ ಸ್ಟೋರಿ ಆಫ್ ರಾಜಾ ದಿ ಗಲ್ಲಿಬಲ್ ಕೃತಿಗೆ ಫಿಕ್ಷನ್ ವಿಭಾಗದಲ್ಲಿ ರಬಿ ಅಲ್ಲಾಮೆದ್ದೀನ್ ನ್ಯಾಷನಲ್ ಬುಕ್ ಅವಾರ್ಡ್ ಗೆದ್ದರು. ಒಮರ್ ಎಲ್ ಅಕ್ಕಾದ್ ನಾನ್ ಫಿಕ್ಷನ್, ಪ್ಯಾಟ್ರಿಷಿಯಾ ಸ್ಮಿತ್ ಪದ್ಯ, ಡ್ಯಾನಿಯಲ್ ನೇಯರಿ ಯುವ ಸಾಹಿತ್ಯ ಮತ್ತು ಗ್ಯಾಬ್ರಿಯೆಲಾ ಕಬೇಸೋನ್ ಖಮಾರ ಅನುವಾದಿತ ಸಾಹಿತ್ಯಕ್ಕೆ ಪ್ರಶಸ್ತಿ ಪಡೆದರು. 76ನೇ ಸಮಾರಂಭವು ನ್ಯೂಯಾರ್ಕ್ನ ಸಿಪ್ರಿಯಾನಿ ವಾಲ್ ಸ್ಟ್ರೀಟ್ನಲ್ಲಿ ನಡೆಯಿತು. ಮುಂದಿನ ಪ್ರಶ್ನೆ, ಔರಂಗಾಬಾದ್ ರೈಲು ನಿಲ್ದಾಣದ ಹೊಸ ಹೆಸರು ಯಾವುದು? ಛತ್ರಪತಿ ಶಿವಾಜಿನಗರ ರೈಲು ನಿಲ್ದಾಣ, ಆಪ್ಷನ್ ಬಿ ಛತ್ರಪತಿ ಸಂಭಾಜಿನಗರ ರೈಲು ನಿಲ್ದಾಣ, ಆಪ್ಷನ್ ಸಿ ಸಂಭಾಜಿನಗರ ಜಂಕ್ಷನ್, ಆಪ್ಷನ್ ಡಿ ಮರಾಠ್ವಾಡ ಎಕ್ಸ್ಪ್ರೆಸ್ ಟರ್ಮಿನಲ್. ಸರಿಯಾದ ಉತ್ತರ ಆಪ್ಷನ್ ಬಿ ಛತ್ರಪತಿ ಸಂಭಾಜಿನಗರ ರೈಲು ನಿಲ್ದಾಣ. ಮಹಾರಾಷ್ಟ್ರದ ಔರಂಗಾಬಾದ್ ರೈಲು ನಿಲ್ದಾಣವನ್ನು ದಕ್ಷಿಣ ಮಧ್ಯ ರೈಲ್ವೆ ಛತ್ರಪತಿ ಸಂಭಾಜಿನಗರ ರೈಲು ನಿಲ್ದಾಣ ಎಂದು ಪುನರ್ ನಾಮಕರಣ ಮಾಡಿದೆ. ಈ ಹೆಸರು ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ರ ಛತ್ರಪತಿ ಸಂಭಾಜಿ ಮಹಾರಾಜರ ಗೌರವಕ್ಕೆ ಇಡಲಾಗಿದೆ. 2022ರಲ್ಲಿ ಔರಂಗಾಬಾದ್ ನಗರವನ್ನು ಕೂಡ ಇದೇ ಹೆಸರಿಗೆ ಬದಲಾಯಿಸಲಾಗಿತ್ತು. ನೂತನ ನಿಲ್ದಾಣ ಕೋಡ್ CPSN ಆಗಿದೆ. ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.